ಬಸವ ಜಯಂತಿ ಮೆರವಣಿಗೆ ಮಾಡ್ತಾ ಇದ್ದೀರಿ. ನೋಡಿ, ಮೊದಲನೇದಾಗಿ 30ನೇ ತಾರೀಕು ಪ್ರತಿ ವರ್ಷ ನಾವು ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ, ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು ಬೇರೆಯವರು ಕೂಡ ಈ ಒಂದು ಇದರಲ್ಲಿ, ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ, ಜಾತ್ಯತೀತ ನೆಲೆಗಟ್ಟಿನ ಸಮಾನತೆ ಹರಿಕಾರ. ಸೊ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದು ನೋಡಿದ್ರೆ ಭಾಳ ಸಂತೋಷ ಅನಿಸುತ್ತೆ. ಬೆಳಗಾವಿ ನಗರದಲ್ಲೂ ಸಹ ಲಿಂಗಾಯತ ಸಮಾಜ ದೊಡ್ಡದಾಗಿರುವ ಸಮಾಜ, ಆದರೆ ಇಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಾಗ್ತಾನೆ. ಈಗ ರುದ್ರಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಅದೆಲ್ಲ ಆ ರಾಜಕಾರಣ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವತ್ತು ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಆಗೋದು ಒಂದು ಐತಿಹಾಸಿಕ. ಎಲ್ಲ ಉಪಪಂಗಡಗಳು, ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು. ಯಾಕಂದ್ರೆ ಈಗ ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಮಹಾಸಭಾ, ಈ ರೀತಿ ಎಲ್ಲ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಬಂದಿದ್ದಾರೆ ಇವತ್ತು. ಎಲ್ಲ ಎಲ್ಲನೂ ಒಂದೇ ಅದಾವು. ಅವ್ರವ್ರು ಇದಕ್ಕೆ ಇಚ್ಛಾ ಪ್ರಕಾರ ಅವ್ರ ಸಂಘಗಳು ಮಾಡಿದ್ದಾರೆ. ಆದರೆ ಎಲ್ಲ ಒಂದೇ, ಏನು ವೀರಶೈವನು ಒಂದೇ, ಲಿಂಗಾಯತು ಒಂದೇ. ಎಲ್ಲರಿಗೂ ಏನು ಗುರು ನಮಗೆ ಬಸವಣ್ಣ. ರಾಜ್ಯದಲ್ಲಿ ಜನಗಣತಿ ಬಗ್ಗೆ ಈಗ ಕೇಂದ್ರ ಸರ್ಕಾರದವರು ಅಲ್ಲ, ಈ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ನಾವೆಲ್ಲ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ, ನಾವು ಅಖಿಲ ಭಾರತ ಅದನ್ನ ಕೆಲಸ ವರ್ಕ್ ಮಾಡ್ತೇವೆ. ಎಲ್ಲರೂ ಇಚ್ಛೆ ಆಗಿತ್ತು ನೋಡ್ರಿ. ಕಾರಣ ಪ್ರಭಾಕರ್ ಕೋರೆ ಅವರು ಎಲ್ಲರದ್ದು ಇಚ್ಛೆ ಇತ್ತು. ಕೆಟ್ಟನ ಚಲೋ ಆದದ್ದು ಇದೊಂದು ಉದಾಹರಣೆ. ಬೆಳಗಾವಿ ಬಸವ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿ ನಡೀತಾ ಇದೆ. ಪ್ರತಿ ವರ್ಷ ನಡೆಯುವಂತದ್ರಿಂದ ಬಹಳ ಒಂದು ಸಂಘಟನೆ ಮುಖಾಂತರ ಬೇರೆ ಬೇರೆ ಸಂಘಟನೆ ಎಲ್ಲರೂ ಕೂಡಿಕೊಂಡು ಬಹಳ ಸಂಘಟಿತವಾಗಿ ಒಂದು ಒಳ್ಳೆಯ ರೀತಿಯಾದ ಬಸವ ಜಯಂತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಇದೊಂದು ಇತಿಹಾಸ ನಿರ್ಮಾಣ ಮಾಡುವಂಥದ್ದು. ಇದರ ಮುಖಾಂತರ ಬಸವಣ್ಣವರ ತತ್ವ ಶರಣ ಆ ಸಂದೇಶ ಏನಿದಲ್ಲ ಅದನ್ನ ಜನರಿಗೆ ತಲುಪಿಸುವಂಥದ್ದು, ಇನ್ನೂ ಹೆಚ್ಚು ಪ್ರಚುರಗೊಳಿಸುವಂಥ ಕೆಲಸ ಈ ಒಂದು ಮೆರವಣಿಗೆ ಮುಖಾಂತರ ಆಗ್ತದೆ. ಲಿಂಗಾಯತ ಸಂಘಟನೆಗಳು ಎಲ್ಲರೂ ಲಿಂಗಾಯತ ಸಂಘಟನೆಗಳು ಬಹುಶಃ ಒಂದು 10, 15, 20 ಸಂಘಟನೆಗಳು ಎಲ್ಲರೂ ಕೂತ್ಕೊಂಡು ಒಗ್ಗಟ್ಟಿನಿಂದ ಸಭೆಯನ್ನು ಮಾಡಿ ಕೋಆರ್ಡಿನೇಟ್ ಆಗಿ ಇವತ್ತು 16,000 ಸಂಖ್ಯೆಯಲ್ಲಿ ಇವತ್ತು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗಾವಿ ನಗರ ಇರ್ಬೋದು, ಬೆಳಗಾವಿ ಇಡೀ ಒಂದು ಗ್ರಾಮಾಂತರ ಪ್ರದೇಶ ಎಲ್ಲ ಕಡೆನೂ ಸಹಿತ, ಎಲ್ಲ ತಾಲೂಕುಗಳಿಂದಲೂ ಸಹಿತ ಇವತ್ತು ಬಸವ ಶಿಷ್ಯರು ಎಲ್ಲರೂ ಬಂದಿದ್ದಾರೆ. ಬಸವ ನಂಬಿಕೆ ತಂದವರೆಲ್ಲರೂ ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ಈಗ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ, ಜಾತಿ ಗಣತಿ ಮಾಡುವಂತ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಆ ನಿರ್ಧಾರವನ್ನು ಮೋದಿಯವರು ತೆಗೆದುಕೊಂಡಿದ್ದಾರೆ. ಬೇಡಿಕೆ ಇತ್ತು, ಅದನ್ನು ಈಡೇರಿಸಿದ್ದಾರೆ. ಹೀಗಾಗಿ ಇಡೀ ದೇಶದಲ್ಲಿ ಜಾತಿ ಗಣತಿ ನಡೆದಿರುತ್ತೆ. ಅದಕ್ಕೆ ಎಲ್ಲ ಪ್ರತಿಪಕ್ಷರು ಎಲ್ಲರೂ ಸಹಕಾರ ಮಾಡಿದ್ರೆ ಒಂದು ವೈಜ್ಞಾನಿಕವಾದಂತ ಜಾತಿ ಗಣತಿ ಆಗಲಿಕ್ಕೆ ಸಾಧ್ಯ. ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.